ಏನಿದು ಹೊಸ ಅವತಾರ? ಪ್ರಾಣಾಯಾಮ. ಯಾಕೆ ನಿಮ್ಮ ಪ್ರಾಣಕ್ಕೆ ಏನಾಗಿದೆ? ಪ್ರಾಣ ತಿನ್ನೋ ಹೆಂಡತಿ ನನ್ನ ಹಣೆ ಬರಕ್ಕೆ ಗಂಟು ಬಿದ್ದಿರುವಾಗ ನೆಮ್ಮದಿಯಲ್ಲೇ ಸಿಗುತ್ತೆ. ಅದಕ್ಕೆ ಉಸಿರಾಟನ ಹದ್ದುಬಸ್ತಲ್ಲಿ ಇಟ್ಕೊಳ್ತಾ ಇದ್ದೀನಿ. ಉಸಿರಾಟ ಅದ್ರ ಪಾಡ್ಗೆ ಅದಿರುತ್ತೆ ರೀ. ಆದರೆ ಆ ಉಸಿರಾಟದ ಆಧಾರದ ಮೇಲೆ ನಿಂತಿರೋ ನಮ್ಮ ಜೀವ ಅದು ಯಾವ್ಯಾವ ಆಟಗಳನ್ನು ಆಡುತ್ತೆ ಅನ್ನೋದ್ರ ಮೇಲೆ ನಾವೆಂಥವ್ರು ಅಂತ ನಿರ್ಧಾರ ಆಗತ್ತೆ. ನಾವು ಏನು ಅನ್ನೋ ನಿರ್ಧಾರನ ನಾವು ಮಾಡಬೇಕು, ಬೇರೆಯವರಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಿರ್ಧಾರದ ಪರಿಣಾಮ ನಮಗಾಗಬೇಕು, ಬೇರೆಯವ್ರಿಗಲ್ಲ. ಮುಚ್ಚೆ ಬಾಯಿ. ಇತ್ತೀಚೆಗೆ ನೀನು ಬಾಯಿ ಜಾಸ್ತಿ ಆಗ್ತಿದೆಯಲ್ಲೇ. ಗೀತಾ ಈ ಮನೆ ಬಿಟ್ಟು ಹೋದ್ಮೇಲೆ ನೀನು ಅವಳ ಜಾಗಕ್ಕೆ ಬಂದಿರೋ ಹಾಗೆ ಕಾಣ್ತಿದೆಯಲ್ಲ. ಅವಳಿಲ್ಲ ಅಂತ ಅವಳ ಬದಲು ನೀನು ಮಾತಾಡ್ತಿದ್ಯಾ? ಅವಳ ದೇವ ನಿನಗೆ ಮೆಟ್ಕೊಂಡಿದ್ಯಾ? ಹೌದು ರೀ, ನಿಮ್ಮನ್ನ ಮದ್ವೆ ಆದಾಗಿಂದ ಬಾಯಿ ಕಟ್ಕೊಂಡು ಬದುಕ್ತಾ ಇದ್ದೀನಿ ನೋಡಿ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಆಗಿಂದ ಅನ್ಸ ದಿನ ಮಕ್ಕ ಕೊಡ್ದಾಗ ಹೇಳಿದಿದ್ರೆ ಇವತ್ತಿಂತಹ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ಅಯ್ಯೋ ರಾಮ, ನಾನು ಏನೇ ಆಗಿದ್ದೀನಿ? ಏನೂ ಆಗಿಲ್ಲ, ಅದೇ ಸಮಸ್ಯೆ. ಹೆಣ್ಣೆತ್ತೋಳು ಅಂತ ನನ್ನ ಬೈತಾನೆ ಬಂದ್ರಿ. ಹೆಣ್ಣು ಮಕ್ಕಳನ್ನ ಸಾಲ ಅಂತ ಭಾವಿಸಿದ್ರಿ. ಮನೆಗೆ ಮಾಡೋ ಖರ್ಚನ್ನ ನಷ್ಟ ಅನ್ಕೊಂಡ್ರಿ. ಮಾತಿಗೂ ದುಡ್ಡಿಲ್ಲ, ಇರೋ ದುಡ್ಡು ಎಲ್ಲಿ ಖರ್ಚಾಗೋಗುತ್ತೋ ಅಂತ ಈ ಜಂಜಾಟದಲ್ಲೇ ನಾವೆಲ್ಲ ಎಷ್ಟು ಸಂತೋಷವಾಗಿ ಬದುಕಬಹುದು ಅನ್ನೋದನ್ನ ಮರೆತು ಬದುಕಿದ್ರಲ್ಲ ರೀ. ನೆಮ್ಮದಿ ಇಲ್ಲ ಅನ್ಕೊಂಡು ಬೇರೆಯವ್ರ ನೆಮ್ಮದಿನ ಕೆಡಿಸಿದ್ರಿ. ಈಗ ಅದೇ ನಮ್ಮ ಮಗಳು ಗೀತಾ ದುಡ್ಡು ನಾನು ಹಳೆ ಶ್ರೀನಿವಾಸ ಆಗಬಾರ್ದು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಮುಖದ ಮೇಲೆ ನಗೆ ಇಟ್ಕೊಂಡು ಮಾತಾಡಿದ ತಕ್ಷಣ ಏನ್ ಬಾಯಿ ಬಂದಾಗ ಮಾತಾಡ್ತಿದ್ಯೋ? ನೀತಿ ನಿಯತ್ತನ್ನ ದೌಲತ್ ಆಳ್ತಿರೋ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ ಕಣೆ. ದುಡ್ಡಿರೋನು ದೊಡ್ಡಪ್ಪ, ವಿದ್ಯೆರೋನು ಅವರಪ್ಪ ಅನ್ನೋ ಗಾದೆ ಮಾತಿರೋ ಈ ಸಮಾಜದಲ್ಲಿ ಓದಿರೋನು ದೊಡ್ಡ ಸಂಬಳದ ಕೆಲಸಗಾರ ಆದ್ರೆ ದುಡ್ಡಿರೋನು ಆ ಸಂಬಳ ಕೊಡೋ ಯಜಮಾನ ಆಗ್ತಾನೆ. ಅಂದ್ರೆ ಇಲ್ಲಿ ದುಡ್ಡಿಗೆ ಮಾನ್ಯತೆ. ನೀನು ಹೇಗೆ ಸಂಪಾದಿಸ್ತೀಯ ಅನ್ನೋದು ಮುಖ್ಯ ಅಲ್ಲ, ಅದು ನಿನ್ನ ಹತ್ರ ಇರಬೇಕು. ಇದ್ರೆ ಮರ್ಯಾದೆ. ನಾನ್ ಮಾಡ್ತಿರೋದು ಆ ಮರ್ಯಾದೆ ಗಳಿಸೋ ಪ್ರಯತ್ನ. ಅರ್ಥ ಮಾಡ್ಕೋ. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು. ಅಮ್ಮ, ಏನಮ್ಮ ಅರ್ಜೆಂಟಾಗಿ ಫೋನ್ ಮಾಡಿ ಬರೋಕೆ ಹೇಳ್ದೆ? ಒಂದು ನಿಮಿಷ ವಿಜಿ, ಮಾಮ. ಅಣ್ಣ, ಹೋಗಿದ ಕೆಲಸ ಏನಾಯ್ತು? ಎಲ್ಲ ವ್ಯವಸ್ಥೆ ಆಗೋಯ್ತು ತಂಗೆವ್ವ. ಹೂ ಮಂಡಿ ಓನರ್ಗಳ ಹತ್ರ ಡೀಲ್ ಆಯ್ತು, ಹೂ ಕಟ್ಟೋ ಜನರ ಹತ್ರ ಮಾತಾಯ್ತು. ನಾಳೆ ನಾಡಿದ್ದು ಯಾರ್ಯಾರ್ದು ಎಲ್ಲೆಲ್ಲಿ ಏನೇನು ಫಂಕ್ಷನ್ ಆಗುತ್ತೋ ಅವರೆಲ್ಲರ ಜೊತೆ ಒಂದು ಕತೆ ಮಾತುಕತೆ ಆಗೋಯ್ತು. ಒಟ್ಟಿನಲ್ಲಿ ಆ ಗೀತಾ ಗೆಲ್ಲೋ ದಾರಿ ಬಂದಾಯ್ತು. ಅಂದ್ರೆ ನಾಳೆ ನಾಡಿದ್ದು ಈ ಊರಲ್ಲಿ ಅದೆಲ್ಲ ಅಲೆದಾಡಿದ್ರು ಅವಳಿಗೆ ಒಂದು ಮೊಳ ಹೂವು ಸಿಗಲ್ಲ ನನ್ನ ತಂಗಿಯವ್ವ. ಒಪ್ಕೊಂಡಿರೋ ಆರ್ಡರ್ಗಳ ಗತಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಪಾಪ ಏನೋ ದಾರಿ ಸಿಕ್ಕಿದೆ ಅನ್ನೋ ದುರಾಂಕಾರದ ಮೇಲೆ ಹೋದ್ಲು. 25,000 ಇರಲಿ, 25 ಪೈಸೆ ಕೂಡ ಅವಳ ಕೈಲಿ ಸಂಪಾದಿಸೋದಕ್ಕಾಗೋದಿಲ್ಲ. 100%. ನಾಳೆ ಅವಳಾಗೋಳೆ ಬಂದು ನನ್ನ ಕಾಲು ಹಿಡಿದು ತಪ್ಪಾಯಿತು, ನಿಮ್ಮ ಜೊತೆ ಚಾಲೆಂಜ್ ಮಾಡಿ ನಾನು ಸೋತ್ ಹೋದೆ ಅಂತ ಬಾಯಿ ಬೇಡ್ಕೋಬೇಕು.
ಎಲ್ಲೋ ಅವಳಿಗೆ ಬೇರೆ ಗೆಲ್ಲೋ ದಾರಿ ಕಾಣಿಸ್ಬಾರ್ದು. ಕಂಡ್ರು ಅದನ್ನ ನಾನಂತೂ ಉಳಿಸೋದಿಲ್ಲ ಅಮ್ಮ. ಆ ಗೀತಾ ಮೇಲಿನ ಸೇಡು ನಂದು. ನಾನು ಮಾಡ್ತಾರ ಕೆಲ್ಸಕ್ಕೆ ನೀವು ಸಾಥ್ ಕೊಡ್ತಿರ್ಬೋದು, ಆದ್ರೆ ಸೋಲಿನ ಕುದುರೆ ಮೇಲೆ ಸವಾರಿ ಮಾಡಿಸೋನು ನಾನೇ. ಕಾಲಿಡ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಅವಳ ಕಣ್ಣೀರಲ್ಲಿ ನೀನ್ ಕಾಲ್ ತೊಳಿಬೇಕಮ್ಮ. ಹಾಗ್ ಮಾಡ್ತೀನಿ. ಭೇಷ್ ಭೇಷ್ ಮಗನೆ. ನಾನು ನನ್ನ ಗುಂಪು ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಗೀತೆಯಿಂದ ಬೀಳುತ್ತೆ. ಅವಳು ದುಡ್ಡು ಸಿಗೋ ದಾರಿ ಯಾವುದೇ ಸೃಷ್ಟಿ ಆದ್ರೂ ಅಲ್ಲೇ ಕತ್ತರಿಸ್ತೀವಿ. ಟೋಟಲ್ ಆಗಿ ಗೀತಾ ಮಾಡಿರೋ ಚಾಲೆಂಜ್ಗಳಲ್ಲಿ ಮುಗ್ಗರಿಸಿ ಬೀಳ್ತಾಳೆ. ನಮ್ ಸವಾಸ ಸಾಕು ಅಂತ ಕೈ ಮುಗ್ದೋಗ್ತಾಳೆ. ಈ ದಾರಿಲಿ ಗೀತಾಗ್ ಸಿಗೋದು ಸೋಲು. ಅವಳು ನಿರ್ಗತಿಗಳು. ಗತಿ ಇಲ್ಲದವಳು ಅಂತ ಪ್ರೂವ್ ಆಗುತ್ತೆ. ಮಾಡ್ತೀನಿ, ನೋಡ್ತಾ ಇರು. ಹಲೋ ಗೀತಾ, ಏನ್ ಬೆಳಗ್ಗೆ ರೆಡಿಯಾಗಿ ಸೋಲೋಕ್ ಹೊರಟಿದ್ಯಾ? ಗೆಲ್ಲೋದಕ್ಕೆ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಸುಳ್ಳು. ಹಾಗಂತ ಅನ್ಕೊಳ್ದೆ ಹೋದ್ರೂ ಏನು ಆಗುದಿಲ್ಲ ಅನ್ನೋದು ಸತ್ಯ. ಇವತ್ತು ನಿನ್ ಸತ್ಯ ಮಣ್ಮುಕ್ಕುತ್ತೆ. ಸೋತ್ ಮುಖ ಹೊತ್ಕೊಂಡು ನನ್ನ ಎದುರುಗಡೆ ಬಂದು ನಿಲ್ಲೋ ಗಳಿಗೆಗೆ ಕಾಯ್ತಾ ಇರ್ತೀನಿ. ಗುಡ್ ಬೈ. ಜೀವನದಲ್ಲಿ ಪಡೋ ಕಷ್ಟಕ್ಕೆ ಮಾತ್ರ ಪ್ರತಿಫಲ ಸಿಗೋದು. ಈ ರೀತಿ ಮಾತಾಡಿದ್ರೆ ಬೆಲೆ 0. Thank you. ಪರವಾಗಿಲ್ಲ ಅತ್ತೆ, ಕೂತ್ಕೊಳ್ಳಿ. ನಾನು ನಿಮ್ಗಿನ ಚಿಕ್ಕವಳು. ನಾನು ಬಂದ ತಕ್ಷಣ ನೀವ್ಯಾಕೆ ಎದ್ದು ನಿಲ್ಬೇಕು? ಸೋಲೋ ನಾಲ್ಗೆ ಸೋಲೋಕ್ ಮುಂಚೆ ತುಂಬಾ ಬಡಬಡಾಯಿಸುತ್ತಂತೆ. ಆದ್ರೆ ನಾನು ಸದ್ಯಕ್ಕೆ ಎಲ್ಲಿ ಸೋಲೋಕೆ ಹೊರಟಿದ್ದೀನಿ ಅತ್ತೆ? 25,000 ರೂಪಾಯಿ ಸಂಪಾದಿಸಕ್ಕೆ ಹೊರಟಿದ್ದೀನಿ. ಅದಾಗಲ್ವಲ್ಲ ಅಂತ ನೀವು ಹೇಳಿದ ತಕ್ಷಣ ಎಲ್ಲ ನಿಂತು ಬಿಡುತ್ತಾ? ನಿಮ್ಮ ಮಾತಿನ ಶಾಪಕ್ಕೆ ಆ ಶಕ್ತಿ ಇಲ್ಲ ಬಿಡಿಯತ್ತೆ. ಏಯ್, ಒಲಿದ್ರೆ ವರ ಕೊಡೋ, ಮುನಿದ್ರೆ ಶಾಪ ಕೊಡೋ ಶಕ್ತಿ ನಮ್ಮ ಅಮ್ಮನ್ಗಿದೆ. ಅದು ಶಕ್ತಿ ಇಲ್ದವ್ರನ್ನ ಸೋಲಿಸ್ಬೋದು, ಆದರೆ ನನ್ನನ್ನಲ್ಲ. ಈಗಾಗ್ಲೇ ನೀನ್ ಸೋತಾಯ್ತು. ಈಗಲೇ ರಿಸಲ್ಟ್ ಕೊಡೋಕೆ ಅಷ್ಟು ಆತರ ಬೇಡ ಅತ್ತೆ. ಯಾಕಂದ್ರೆ ನಾನು ಇನ್ನೂ ಕೆಲಸನೇ ಶುರು ಮಾಡಿಲ್ಲ. ಶುರು ಮಾಡೋಕೆ ಆಗೋದು ಇಲ್ಲ. ಯಾಕೆ? ಪಾಪ. ಯಾಕೆ ಅಂತ ಗೊತ್ತಾಗ್ಲಿ ಮಗನೆ, ಶುರು ಮಾಡು ಕೌಂಟಿಂಗು. 1 2 3
ಸಾರಿ ಗೀತಾ, ಹೂವಿನ ಆರ್ಡರ್ ಕ್ಯಾನ್ಸಲ್ ಆಯಿತು. ಏನಣ್ಣ ಹೇಳ್ತಿದ್ಯಾ? ಶಾಂತಕ್ಕ, ಗೀತಾ, ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಕೆಲಸ ಇಲ್ಲಮ್ಮ. ಆಗ್ಲೇ ತಾವೇನೋ ಅಂದ್ರಲ್ಲ. ವೆಲ್, ಆಗ್ಲೇ ಎದ್ದು ಬಂದಿದ್ದು ನೀನು ಬಂದೆ ಅಂತಲ್ಲ, ನಿನ್ನ ಸೋತು ಮುಖನ ಹತ್ರದಿಂದ ನೋಡೋಣ ಅಂತ. ಹೂ ಕಟ್ಟಿ 25,000 ಸಂಪಾದಿಸ್ಬಿಡ್ತೀನಿ ಅನ್ನೋ ಕೊಬ್ಬಿಗೆ ಕತ್ತರಿ ಬಿತ್ತು. ನಮ್ಮಂಥವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಬಿತ್ತರಿಗೆ ಗೊತ್ತಾಯ್ತು. ಸೋಲು ಸ್ವೀಕರಿಸೋ ಶಕ್ತಿ ನಿನಗೆ ಬರಲಿ ಅಂತ ನಾನು ಖಂಡಿತ ದೇವರಲ್ಲಿ ಬೇಡ್ಕೊಳ್ಳಲ್ಲ ಗೀತಾ. ಹೋಗಮ್ಮ, ಹೋಗು. ನೀನಷ್ಟು ಸುಲಭವಾಗಿ ಸೋಲು ಒಪ್ಕೋಬೇಡ. ನಿನಗಿನ್ನೂ 1.25 ದಿವಸ ಇದೆಯಲ್ಲ, ಅದೇನು ಕಿಸಿತ್ಯೋ ಕಿಸಿ.